ಅಲ್ಲಿ ಬರತಕ್ಕಂಥ ಭಕ್ತಾದಿಗಳಿಗೆ ವಿಶೇಷ ಅನುಗ್ರಹ ಮಾಡ್ತಾರೆ ಅಂತಕ್ಕಂಥ ದೃಷ್ಟಿಯಿಂದ ಈ ಹಯಗ್ರೀವ ದೇವರ ಸನ್ನಿಧಾನದಲ್ಲಿ ರಾಯರ ಗ್ರಂಥಗಳ ಪ್ರವಚನ ಮಾಲಿಕಾ, ಅದರಲ್ಲಿ ರಾಯರ ಮೊದಲನೇ ಗ್ರಂಥವನ್ನು ನಾವು ಆರಿಸಿಕೊಂಡಿರ್ತಕ್ಕಂಥದ್ದು ಈಶಾವಾಸ್ಯ ಖಂಡಾರ್ಥ. ಆ ಈಶಾವಾಸ್ಯ ಖಂಡಾರ್ಥದ 5 ಮಂತ್ರಗಳನ್ನು ಇದುವರ ತನಕ ಚಿಂತನೆ ಮಾಡಿ, ನಿನ್ನೆ ದಿವಸ 5ನೇ ಮಂತ್ರದ ಚಿಂತನೆಯನ್ನು ಸ್ವಲ್ಪ ಮಾಡಿದ್ದೆವು. ತದೇಜತಿ ತನ್ನೇಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಬಾಹ್ಯತಃ. ಇದೊಂದು ಮಂತ್ರ. ತತ್ ಏಜತಿ ತದೇಜತಿ. 4ನೇ ಮಂತ್ರದಲ್ಲಿ ಏನು ಬಂದಿತ್ತು ಅಂದ್ರೆ, ಭಗವಂತ ಯಾರಿಗೂ ಕೂಡ ಹೆದರುವುದಿಲ್ಲ, ಭಗವಂತನಿಗೆ ಭಯ ಇಲ್ಲ ಅಂತ ಬಂದಿತ್ತು. ಭಗವಂತನಿಗೆ ಭಯ ಇಲ್ಲ ಯಾರಿಂದಲೂ ಕೂಡ. ಆದರೆ ಭಗವಂತನನ್ನ ನೋಡಿ ಯಾರಾದರೂ ಭಯ ಪಡುತ್ತಾರ? ಅವನು ಯಾರನ್ನೂ ನೋಡಿ ಭಯಪಡೋದಿಲ್ಲ ಅಂತ ಆಯ್ತು. ಆದರೆ ಭಗವಂತನಿಂದ ಈ ಜಗತ್ತು ಭಯಪಡುತ್ತಾ ಇದೆಯಾ ಇಲ್ವಾ ಅಂತ ಕೇಳಿದ್ರೆ ತದೇಜತಿ. ಇಲ್ಲಿ ಸ್ವಲ್ಪ ವ್ಯಾಕರಣದ ವಿಷಯವನ್ನ ರಾಯರು ಬರೀತಾರೆ. ತತು ಏಜತಿ ತದೇಜತಿ ಅಂತ ವಿಗ್ರಹ. ಈ ಅರ್ಥವನ್ನು ತಗೊಂಬಿಟ್ಟಾಗ ಅವನು ನಡುಗುತ್ತಾನೆ ಅಂತ ಅರ್ಥ ಬಂದ್ಬಿಡುತ್ತೆ. ತತು ಆ ಬ್ರಹ್ಮ ಅದು ನಡುಗುತ್ತದೆ ಅಂತ ಅರ್ಥ ಬಂದ್ಬಿಡುತ್ತೆ ಮೇಲ್ನೋಟಕ್ಕೆ. ಈ ಅರ್ಥವನ್ನು ಸ್ವೀಕಾರ ಮಾಡಿಬಿಟ್ರೆ ಹಿಂದಿನ ಮಂತ್ರದಿಂದ ವಿರೋಧ ಬರುತ್ತೆ. ಅಲ್ಲಿ ನಡಗೋದಿಲ್ಲ ಅಂತಿದೆ. ಅನೇಜದೇಕಂ ಅನೇಜತ್ ಅಂತ ಅಲ್ಲಿ ಹೇಳಿ ತತ್ ಏಜತಿ ಅಂತ ಇಲ್ಲಿ ಹೇಳಿದ್ರೆ ವಿರೋಧ ಬರ್ತದೆ. ರಾಯರು ಮಹಾವ್ಯಾಕರಣದಲ್ಲಿ ನಿಸ್ಸೀಮರು.